ಹಲೋ ಗೈಸ್, ನಾನೀ ಒಂದು ವಿಡಿಯೋದಲ್ಲಿ ಒರಿಜಿನಲ್ ಆಧಾರ್ ಕಾರ್ಡ್ನ ಮೊಬೈಲ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಅಲ್ಲಿ ಆಧಾರ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ವೆಬ್ಸೈಟ್ ಬಂದು ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ನೀವು 4 ವೇಸ್ನಲ್ಲಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಬೋದು. ಒಂದು ಬಂದು ಆಧಾರ್ ನಂಬರ್ನ ಎಂಟರ್ ಮಾಡೋ ಮುಖಾಂತರ, ಸೆಕೆಂಡ್ ಎನ್ರೋಲ್ಮೆಂಟ್ ID ನಂಬರ್ ಮುಖಾಂತರ, ಥರ್ಡ್ ವರ್ಚುವಲ್ ID ನಂಬರ್ ಮುಖಾಂತರ, ಫೋರ್ತ್ SID ನಂಬರ್ ಮುಖಾಂತರ. ನಾನಿಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ನಂತರ ಕ್ಯಾಪ್ಚನ್ನ ಫಿಲ್ ಮಾಡಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು ID ನಂಬರ್ನ ಎಂಟರ್ ಮಾಡಿ ಕ್ಯಾಪ್ಚನ್ನ ಫಿಲ್ ಮಾಡಿ. ಅದಾದಮೇಲೆ ಕೆಳಗಡೆ ನಿಮಗೆ ಸೆಂಡ್ OTP ಅಂತ ಕಾಣುತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಹಾಗೆ ನಿಮಗಿಲ್ಲಿ ಡು ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ನೀವು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಬಿಡಿ. OTP ನಂಬರ್ನ ಎಂಟರ್ ಮಾಡಾದ್ಮೇಲೆ ವೆರಿಫೈ ಆ್ಯಂಡ್ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಬಂದು ನಿಮ್ಮ ಮೊಬೈಲ್ ಒಳಗಡೆ ಡೌನ್ಲೋಡ್ ಆಗುತ್ತೆ. ನನ್ನ ಆಧಾರ್ ಕಾರ್ಡ್ ಬಂದು ಇವಾಗ ಮೊಬೈಲ್ ಒಳಗಡೆ ಡೌನ್ಲೋಡ್ ಆಗಿದೆ. ನಾನಿವಾಗ ಓಪನ್ ಮಾಡ್ತೀನಿ. ಓಪನ್ ಮಾಡೋದಕ್ಕೆ ಮುಂಚೆ ನೀವು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಹಾಗಿದ್ರೆ ಆಧಾರ್ ಕಾರ್ಡ್ನ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಏನಂದರೆ, ನಿಮ್ಮ ನೇಮ್ನಲ್ಲಿ ಫಸ್ಟ್ 4 ಲೆಟರ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಲೆಟರ್ ಬಂದು ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು. ನೀವು ನಿಮ್ಮ ಹೆಸರಲ್ಲಿರುವ 4 ಕ್ಯಾರೆಕ್ಟರ್ಸ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿದಾದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡಂಥ ಆಧಾರ್ ಕಾರ್ಡ್ ಬಂದು ಓಪನ್ ಆಗುತ್ತೆ.